ದಿನೇಶ್ ಕಾರ್ತಿಕ್ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಒಂದು ಒಳ್ಳೆ ಬ್ಯಾಟ್ಸ್ಮನ್ ಅಂಡ್ ಒಂದು ಒಳ್ಳೆ ವಿಕೆಟ್ ಕೀಪರ್ ಅಂತಾನೆ ಹೇಳ್ಬೋದು. ಅವರು ತಮ್ಮ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಕಷ್ಟಗಳನ್ನು ನೋಡಿದ್ದಾರೆ, ತುಂಬಾ ಡೌನ್ ಫಾಲ್ಸ್ ಎದುರಿಸಿದ್ದಾರೆ. ಆ ಕಷ್ಟಗಳನ್ನೆಲ್ಲ ಎದುರಿಸಿ ಮತ್ತೆ ಎದ್ದು ಮೇಲೆ ಬರೋದಿದೆ ಅಲ್ವಾ, ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಹಿಸ್ ಲೈಫ್. ಮಹೇಂದ್ರ ಸಿಂಗ್ ಧೋನಿ ಇದ್ದ ಟೈಮ್ ಅಲ್ಲಿ ದಿನೇಶ್ ಕಾರ್ತಿಕ್ ಅವರು 2004 ಅಲ್ಲಿ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಗೆ ಎಂಟ್ರಿ ಕೊಡ್ತಾರೆ. ಅದೇ ಟೈಮ್ ಅಲ್ಲಿ MS ಧೋನಿ ಕೂಡ ಇರ್ತಾರೆ. MS ಧೋನಿ ಅವರು ಇರೋ ಕಾರಣ ದಿನೇಶ್ ಕಾರ್ತಿಕ್ ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಸಿಗಲ್ಲ, ಒಂದು ಒಳ್ಳೆ ಪೊಸಿಷನ್ ಸಿಗಲ್ಲ. ಮತ್ತೆ ಕೆಲವೊಂದು ಗೇಮ್ಸ್ ಅಲ್ಲಿ ಇವ್ರು ಸರಿಯಾಗಿ ಆಡದೇ ಇರೋ ಕಾರಣ ಅವರು ಫಾರ್ಮ್ ನ ಕಳ್ಕೊತಾರೆ. ಅದಕ್ಕೆ ಇಂಡಿಯನ್ ಕ್ರಿಕೆಟ್ ಟೀಮ್ ಇಂದ ತುಂಬಾ ಸರಿ ಹೊರಗಡೆ ಇಡ್ತಾರೆ ಅವ್ರನ್ನ. ಆ ತರ ಇಟ್ಟಾಗ ಅವ್ರ ಮನ್ಸು ಯಾವ ತರ ಕುಗ್ಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅಂಡ್ ಅವ್ರ ಆತ್ಮವಿಶ್ವಾಸಕ್ಕೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ ಆ ಟೈಮಲ್ಲಿ. ಅದನ್ನ ಬಿಡಿ, ಪರ್ಸನಲ್ ಲೈಫ್ ಬನ್ನಿ. ದಿನೇಶ್ ಕಾರ್ತಿಕ್ ಅವರ ಹೆಂಡತಿ ಇನ್ನೊಬ್ಬ ಕ್ರಿಕೆಟರ್ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೆ. ಅದನ್ನ DK ಅವ್ರು ಕೇಳಿ ಇನ್ನೂ ಕುಗ್ಗೋಗ್ಬಿಡ್ತಾರೆ. ಫುಲ್ ಡಿಮೋಟಿವೇಟ್ ಆಗಿ ಅವ್ರ ಮನಸ್ಸು ಹೊಡೆದೋಗುತ್ತೆ. ಮತ್ತೆ ಯಂಗ್ ಪ್ಲೇಯರ್ಸ್ ಬರೋದ್ರಿಂದ ಇವ್ರಿಗೆ ಆಪರ್ಚುನಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಚಾನ್ಸಸ್ ಸಿಗಲ್ಲ ಇವ್ರಿಗೆ, ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. 2004 ಅಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಇರುತ್ತೆ. ಅವತ್ತು ಬಿಟ್ಟಿಲ್ಲ ಅವರು. ಹಿಂದೆ ಅವ್ರ ಲೈಫ್ ಅಲ್ಲಿ ಏನೇನಾಗಿದೆಯೋ ಎಲ್ಲ ನೆನ್ಸ್ಕೊಂಡು ಒಂದು ಒಳ್ಳೆ ಕಮ್ ಬ್ಯಾಕ್ ಕೊಡ್ತಾರೆ. ಅವತ್ತು ಎಲ್ರಿಗೂ ತೋರಿಸ್ತಾರೆ DK ಅಂದ್ರೆ ಏನು.